पयोनिधिः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः आपादमौलिपर्यन्तं गुरूणाम् आकृतिं स्मरेत्। तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। श्रीगुरुभ्यो नमः। ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯ ಅದರಲ್ಲಿ 3ನೇ ಅಧ್ಯಾಯದಲ್ಲಿ ಪ್ರಥಮ ಶ್ಲೋಕ. ಜಯತ್ಯಜೋಖಂಡ ಗುಣೋರ್ಮಂಡಲ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಛತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ. ಏವಂ ತಾವತ್ ಶ್ರೀನಾರಾಯಣಸ್ಯ ನಮಸ್ಕಾರ ಸ್ತುತಿಭ್ಯಾಂ ತತ್ ಪ್ರತಿಪಾದಕಂ ಅಧ್ಯಾಯದ್ವಯಂ ಕೃತವಾನ್ ಆಚಾರ್ಯಃ. ಈ ರೀತಿಯಾಗಿ ನಾರಾಯಣನಿಗೆ ನಮಸ್ಕಾರ ಮಾಡಿ ಅವನ ಸ್ತೋತ್ರವನ್ನು ಮಾಡಿ ಅವನನ್ನ ಪ್ರತಿಪಾದನೆ ಮಾಡತಕ್ಕ 2 ಅಧ್ಯಾಯಗಳನ್ನ ತಿಳಿಸಿಕೊಟ್ಟಿದ್ದಾರೆ. ಅಂದ್ರೆ ಮೊದಲನೇ ಅಧ್ಯಾಯದಲ್ಲಿ ಸರ್ವಶಾಸ್ತ್ರಗಳ ಮುಖ್ಯ ತಾತ್ಪರ್ಯ ಪರಮಾತ್ಮ, ಅಂದ್ರೆ ಎಲ್ಲಾ ಶಾಸ್ತ್ರಗಳು ಪರಮಾತ್ಮನನ್ನೇ ಹೇಳುತ್ತದೆ, ಪರಮಾತ್ಮನೇ ಸರ್ವೋತ್ತಮ ಅಂತ ಹೇಳುತ್ತದೆ, ಅವನು ಗುಣಪೂರ್ಣ ಅಂತ ಹೇಳುತ್ತದೆ, ಅವನೇ ಜಗಜ್ಜನ್ಮಾದಿ ಕರ್ತ ಅಂತ ಹೇಳುತ್ತದೆ. ಇಷ್ಟೆಲ್ಲ ವಿಚಾರವನ್ನ ಮೊದಲನೇ ಅಧ್ಯಾಯದಲ್ಲಿ ಹೇಳಿ 2ನೇ ಅಧ್ಯಾಯದಲ್ಲಿ ಆ ಪರಮಾತ್ಮ ಮಹಾಭಾರತದಿಂದಲೂ ಕೂಡ ಪರಮಾತ್ಮ ಗುಣಪೂರ್ಣನಾಗಿದ್ದಾನೆ, ಆ ಕಾರಣದಿಂದಲೇ ಸರ್ವೋತ್ತಮನಾಗಿದ್ದಾನೆ ಹಾಗೆಂತ ಹೇಳಿ ಕೃಷ್ಣನ ವಿಚಾರ, ವೇದವ್ಯಾಸರ ವಿಚಾರ ಮತ್ತು ತಾರತಮ್ಯ ಇದೆ ಅಂತ ಹೇಳಿ ಭೀಮಸೇನ ದೇವರು ಅವರು ಜೀವರಲ್ಲಿ ಉತ್ಕೃಷ್ಟರಾಗಿದ್ದಾರೆ, ತದನಂತರ ಶೇಷದೇವರು ಇತ್ಯಾದಿ ತಾರತಮ್ಯವನ್ನ ನಿರೂಪಣೆ ಮಾಡ್ತಾ ಬಂದರು. ಅಥ ಇದಾನೀಂ ಉತ್ತರಾಧ್ಯಾಯ ಜಾತಂ ತತ್ ಪ್ರತಿಪಾದಕಮೇವ ಕರ್ತುಂ ಶ್ರೀನಾರಾಯಣ ಅವತಾರತ್ರಯಂ ಶ್ರೀ ವೇದವ್ಯಾಸ ರಾಮಕೃಷ್ಣಾಖ್ಯಂ ವಿಸ್ತರೇಣ ಏತತ್ ಅವತಾರತ್ರಯಸ್ಯ ಏತತ್ ಶಾಸ್ತ್ರ ಪ್ರತಿಪಾದ್ಯತ್ವಾತ್ ಕ್ರಮೇಣ ಆದೌ ಸ್ತೌತಿ ಜಯತಿ ಇತ್ಯಾದಿ. ಇಷ್ಟ ಆದ ಮೇಲೆ ಈ 3ನೇ ಅಧ್ಯಾಯ ಉತ್ತರಾಧ್ಯಾಯ ಜಾತಂ ಪ್ರತಿಪಾದಕಮೇವ, ಈ 3ನೇ ಅವತಾರದಲ್ಲೂ ಕೂಡ ಪರಮಾತ್ಮ ಶ್ರೀಮನ್ನಾರಾಯಣನ ಅವತಾರ ಯಾವುದು? ವೇದವ್ಯಾಸ ರಾಮಕೃಷ್ಣ ಹಾಗೆ ಅಂತ. ವೇದವ್ಯಾಸರ ಅವತಾರ, ರಾಮನ ಅವತಾರ, ಕೃಷ್ಣನ ಅವತಾರ, ಆ 3ನ್ನು ವಿಸ್ತಾರವಾಗಿ ಹೇಳಲಿಕ್ಕಿದ್ದಾರೆ. ಮುಂದಿನ 3ನೇ ಅಧ್ಯಾಯದಿಂದ ಪ್ರಾರಂಭ ಮಾಡಿ 32ನೇ ಅಧ್ಯಾಯ ತನಕ ಒಟ್ಟು 10 ಅವತಾರ ವಿಚಾರ ಹೇಳಲಿಕ್ಕಿದ್ದಾರೆ. ಅದರ ಜೊತೆಗೆ ವೇದವ್ಯಾಸರ ವಿಚಾರವನ್ನು ಹೇಳಲಿಕ್ಕಿದ್ದಾರೆ. ಅದರಲ್ಲೂ ವಿಸ್ತಾರವಾಗಿ ವೇದವ್ಯಾಸರ ಚರಿತ್ರೆಯನ್ನು, ರಾಮನ ಚರಿತ್ರೆಯನ್ನು, ಕೃಷ್ಣನ ಚರಿತ್ರೆಯನ್ನು ವಿಸ್ತಾರವಾಗಿ ಸ್ವಲ್ಪ ಹೇಳಲಿಕ್ಕಿದ್ದಾರೆ. ವಿಸ್ತರೇಣ ಏತತ್ ಅವತಾರ ತ್ರಯಸ್ಯ, ಅದೇ ಈ ಶಾಸ್ತ್ರದ ಪ್ರತಿಪಾದ್ಯ. ಮಹಾಭಾರತ ತಾತ್ಪರ್ಯ ನಿರ್ಣಯದ ಪ್ರತಿಪಾದ್ಯ ಅಂದ್ರೆ ಈ 3 ರೂಪಗಳು, ಪರಮಾತ್ಮನ 3 ರೂಪಗಳು, ವೇದವ್ಯಾಸ ರಾಮಕೃಷ್ಣ ಹಾಗೆ ಅಂತ. ಅವುಗಳನ್ನ ಕ್ರಮೇಣ ಆದೌ ಸ್ತೌತಿ, ಈ 3 ರೂಪಗಳನ್ನು ಆರಂಭದಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಮೊದಲನೇ ಶ್ಲೋಕದಲ್ಲಿ ವೇದವ್ಯಾಸರ ನಮನ, 2ನೇ ಶ್ಲೋಕದಲ್ಲಿ ರಾಮದೇವರು, 3ನೇ ಶ್ಲೋಕದಲ್ಲಿ ಕೃಷ್ಣ ಹಾಗೆ ಅಂತ ಶ್ಲೋಕತ್ರಯೇನ. ಮೊದಲನೇದು ವೇದವ್ಯಾಸರ ಅವತಾರ, ಅವರ ಸ್ತೋತ್ರ. ಜಯತಿ ಇದೆ. ಜಯತಿ ಹಾಗೆಂದ್ರೆ ಉತ್ಕೃಷ್ಟೋ ವರ್ತತೆ, ಅಂದ್ರೆ ಉತ್ತಮರಾಗಿದ್ದಾರೆ ಹಾಗೆ ಅಂತ ಅರ್ಥ. ವೇದವ್ಯಾಸರು ನಾರಾಯಣನ ಅವತಾರ, ಅವರು ಉತ್ಕೃಷ್ಟರಾಗಿ ಇದ್ದಾರೆ ಹಾಗೆ ಅಂತ. ವ್ಯಾಸಃ ಇತಿ ಅವತಾರಃ ಯಸ್ಯ ಅಸೌ ವ್ಯಾಸಾವತಾರಃ, ವೇದವ್ಯಾಸರ ಅವತಾರ.
ಹರಿಹಿ ಆತ್ಮಭಾಸ್ಕರ, ಸ್ವತಂತ್ರ ಭಾಸ್ಕರ. ಅವ್ರು ಹೇಗಿದ್ದಾರೆ ಅಂದ್ರೆ, ಹರಿ ಪರಮಾತ್ಮನ ರೂಪ, ಅವರು ಪ್ರಕಾಶಮಾನವಾಗಿ ಇದ್ದಾರಂತೆ. ಅಂದ್ರೆ ಸೂರ್ಯನಂತ ಪ್ರಕಾಶ ಅಂತ, ಸ್ವತಂತ್ರವಾದ ಸೂರ್ಯ ಅಂತ ಒಟ್ಟು ಹೇಳ್ತಾರೆ. ಜಯತಿ ಉತ್ಕೃಷ್ಟ ವರ್ತದೆ ಈ ಸಂಬಂಧ. ಅಂತಹ ವೇದವ್ಯಾಸರು ಉತ್ಕೃಷ್ಟರಾಗಿ ಇದ್ದಾರೆ ಅಂತ ಸಂಬಂಧ. ಆತ್ಮಭಾಸ್ಕರ ಇತ್ಯನೇನ ಅಂದ್ರೆ, ವೇದವ್ಯಾಸರು ಸೂರ್ಯ ಅಂತ ಹೇಳಿದ್ರೆ, ಸ್ವತಂತ್ರನಾದ ಸೂರ್ಯ ಅಂತ ಹೇಳಿದ್ರೆ, ಈ ಲೋಕದಲ್ಲಿ ಪ್ರಸಿದ್ಧವಾದ ಒಂದು ಸೂರ್ಯ ಇದ್ದಾನಲ್ಲ, ಹಾಗೆಂತ ಹೇಳಿದ್ರೆ, ಆ ಲೋಕದಲ್ಲಿ ಪ್ರಸಿದ್ಧವಾದ ಸೂರ್ಯ ಏನಿದ್ದಾನೆ, ಆ ಸೂರ್ಯನಿಗಿಂತಲೂ ಕೂಡ ಉತ್ತಮರಾಗಿದ್ದಾರೆ. ವೇದವ್ಯಾಸರು ಎನ್ನತಕ್ಕ ಸೂರ್ಯ ಲೋಕದಲ್ಲಿ ಕಾಣುವ ಸೂರ್ಯನಿಗಿಂತಲೂ ವಿಲಕ್ಷಣವಾಗಿ ಉತ್ತಮವಾಗಿ ಇದ್ದಾರೆ. ಹಾಗೆ ಏನದು ಹಾಗೆ ಅಂದ್ರೆ, ಅಜ ಇತ್ಯಾದಿ ಅಖಂಡಾಹ ಪರಿಪೂರ್ಣಃ ಅನಂತಾಶ್ಚ ಗುಣಾಃ ಏವ ಉತ್ಕೃಷ್ಟ. ನೋಡಿ, ಅಖಂಡ ಗುಣೋರು ಮಂಡಲಃ ಅಂತ ಇದೆ. ಅಖಂಡ ಅಂದ್ರೆ ಏನು? ಪರಿಪೂರ್ಣವಾದ. ಅಖಂಡ ಗುಣಗಳು ಎಷ್ಟಿದೆ? ಅನಂತ, ಪರಿಪೂರ್ಣವಾದ ಅನಂತವಾದ ಗುಣಗಳು. ಏವ ಉತ್ಕೃಷ್ಟಂ ಮಂಡಲಂ, ಅದೇ ಮಂಡಲ. ಅಂದ್ರೆ ಸೂರ್ಯ ಮಂಡಲ ರೌಂಡ್ ಆಗಿ ಇರ್ತದೆ ನೋಡಿ, ಅದು ಸೂರ್ಯನ ಶರೀರ ಅಂತ. ಅದೇ ರೀತಿಯಾಗಿ ವೇದವ್ಯಾಸರು ಅನಂತ ಗುಣಗಳಿಂದ ಪರಿಪೂರ್ಣವಾದ ಜ್ಞಾನಾನಂದಮಯವಾದ ಶರೀರ, ಅದೇ ಅವರ ಮಂಡಲ. ಹಾಗೆ ಅಂತ ಮಂಡಲ ಸೂರ್ಯನಿಗೆ ಇಲ್ಲ ನೋಡಿ. ಸೂರ್ಯನಲ್ಲಿ ಗುಣಗಳು ಕಡಿಮೆ ಇದೆ, ಅದು ಅನಂತವೂ ಅಲ್ಲ. ಹಾಗೆ ಪ್ರಸಿದ್ಧ ಭಾಸ್ಕರಸ್ತು ನೈವಂ ಇತಿ ಸದೋದಿತತ್ವಂ ಇತಿ ವಿಶೇಷ. ಸದೋದಿತ, ಈ ಲೋಕದಲ್ಲಿ ಪ್ರಸಿದ್ಧನಾದ ಸೂರ್ಯ ಬೆಳಿಗ್ಗೆ ಬರ್ತಾನೆ, ಸಾಯಂಕಾಲ ಮುಳುಗಿ ಹೋಗ್ತಾನೆ. ಆದರೆ ನಮ್ಮ ವೇದವ್ಯಾಸರು ಎನ್ನತಕ್ಕ ಸೂರ್ಯ, ಅವರು ಮುಳುಗದೇ ಇರುವ ಸೂರ್ಯ, ಸ್ವತಂತ್ರನಾದ ಸೂರ್ಯ, ಸದಾ ಉದಯಿಸ್ತಾ ಇರತಕ್ಕ ಸೂರ್ಯ ಅಂತ. ಜ್ಞಾನಾಖ್ಯ ಕಿರಣಮಾಲೀಚ, ಜ್ಞಾನ ಮರೀಚಿ ಮಾಲಿ ಅಂತ ನೋಡಿ. ಈ ಲೋಕದಲ್ಲಿ ಇರುವ ಸೂರ್ಯನಿಂದ ಕಿರಣಗಳು ಹೊರಗೆ ಬರ್ತದೆ. ವೇದವ್ಯಾಸರಿಂದ ಜ್ಞಾನ ಎನ್ನತಕ್ಕ ಕಿರಣಗಳು ಅದು ಹೊರಗೆ ಬರ್ತಾ ಇರ್ತದೆ. ಹಾಗೆ ಎಷ್ಟು ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ನೋಡಿ. ಇತಿಹಾಸಗಳು, ವೇದಗಳ ವಿಭಾಗ ಏನು, 18 ಪುರಾಣಗಳು, ಉಪಪುರಾಣಗಳು, ಬ್ರಹ್ಮಸೂತ್ರ, ಮುಂದು ಅದ್ಭುತ ಮಹಾಭಾರತ, ಅಷ್ಟು ಜ್ಞಾನಗಳು ಹೊರಗೆ ಬರ್ತಾ ಇದೆ. ಅದೇ ಕಿರಣಗಳ ರೂಪದಲ್ಲಿ ಇದೆ. ತದೋದಿತೋ ಜ್ಞಾನ ಮರೀಚಿ ಮಾಲಿ ಸ್ವಭಕ್ತ ಹಾರ್ದೋಚ್ಛತಮೋ ನಿಹಂತ ಅಂತ. ಇನ್ನು ಲೋಕದಲ್ಲಿ ಇರುವ ಸೂರ್ಯ, ಅವನು ಕತ್ತಲೆಯನ್ನು ನಾಶ ಮಾಡ್ತಾನೆ. ಈ ವೇದವ್ಯಾಸರು ಎನ್ನತಕ್ಕ ಸೂರ್ಯ ಏನ್ ಮಾಡ್ತಾರೆ ಹಾಗೆಂದ್ರೆ, ತಮಃ ಅಂದ್ರೆ ಅಜ್ಞಾನವನ್ನ ನಾಶ ಮಾಡ್ತಾರೆ. ಜನರಲ್ಲಿ, ಸಜ್ಜನರಲ್ಲಿ ಇರತಕ್ಕ ಅಜ್ಞಾನವನ್ನ ನಾಶ ಮಾಡ್ತಾರೆ. ಅತಃ ಅತ್ಯಂತ ವೈಲಕ್ಷಣ್ಯ ಯುಕ್ತಂ ಆತ್ಮಭಾಸ್ಕರತ್ವಂ. ಅದರಿಂದ ಲೋಕದಲ್ಲಿ ಕಾಣುವ ಸೂರ್ಯನಿಗಿಂತ ವಿಲಕ್ಷಣವಾಗಿ ಇದ್ದಾರೆ ವೇದವ್ಯಾಸರು ಎನ್ನುವ ಸೂರ್ಯ. ಅದರಿಂದ ಅವರು ಉತ್ಕೃಷ್ಟರಾಗಿ ಇದ್ದಾರೆ ಹಾಗೆಂತ ಅರ್ಥ. ಇದನ್ನು ವಿಚಾರ ಮತ್ತೆ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಶ್ರೀ ಹರೇ.